ಮೈ ಚಾನಲ್. ಸ್ನೇಹಿತರೆ, ನಾನಿವತ್ತು ನಿಮಗೊಂದು ವೆಯ್ಟ್ ಲಾಸಿಗಾಗಿ ಒಂದು ರೆಸಿಪಿ ಮಾಡೋದನ್ನು ಹೇಳ್ಕೊಡ್ತೀನಿ. ಅದಕ್ಕೆ ಏನೇನು ಬೇಕು ಅಂತ ನಾವು ನೋಡೋಣ. ಇದು ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಅನುಕೂಲ ಆಗಿರುತ್ತೆ. ಇದು ಒಂದು ಹೊತ್ತಿನ, ಅಂದರೆ ಈಗ ಮಧ್ಯಾಹ್ನ ತಿನ್ಬೋದು ಅಥವಾ ರಾತ್ರಿ ಕೂಡ ಇದನ್ನು ಲೈಟಾಗಿ ಡಿನ್ನರಿಗೆ ಕೂಡ ತಗೋಬೋದು. ಹಾಗೆ ಅದಕ್ಕಾಗಿ ಏನೇನು ಬೇಕು ಅಂತ ನೋಡೋಣ. ನೋಡಿ ಸ್ನೇಹಿತರೆ, ನಾನು ಕ್ಯಾರೆಟ್ ತೊಗೊಂಡಿದ್ದೀನಿ, ಹಾಗೆ ಸೌತೆಕಾಯಿ ತೊಗೊಂಡಿದ್ದೀನಿ, ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಕಾಯಿ ತುರಿ, ಸಾಂಬಾರು ಸೊಪ್ಪು, ಇದು ಆಮ್ಚೂರ್ ಪೌಡರ್ ಅಂದರೆ ಮಾವಿನ ಕಾಯಿಯಿಂದ ಪುಡಿ ಮಾಡಿರೋ ಪೌಡರು, ಮತ್ತು ಸ್ವಲ್ಪ ಪೆಪ್ಪರ್ ತೊಗೊಂಡಿದ್ದೀನಿ, ಮತ್ತು ಮೊಸರು ತೊಗೊಂಡಿದ್ದೀನಿ, ಮತ್ತು ಬೇಯಿಸಿರೋ ಕಡಲೆಕಾಳು, ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಬನ್ನಿ ಸ್ನೇಹಿತರೆ, ಮಾಡೋಣ. ನೋಡಿ ಸ್ನೇಹಿತರೆ, ನಾನು ಇದಕ್ಕೆಲ್ಲ ಹಾಕ್ಕೊಂಡಿದ್ದೀನಿ ಒಂದು ಬೌಲಿಗೆ. ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ಕಡಲೆಕಾಳನ್ನು ನೀವು ಮೊಳಕೆ ಮಾಡಿ ಕೂಡ ಹಾಕ್ಕೊಳ್ಬೋದು. ಮೊಳಕೆ ಕಟ್ಟಿ ಹಾಕೋದ್ರಿಂದಾಗಿ ಆರೋಗ್ಯಕ್ಕೆ ಇನ್ನೂ ತುಂಬ ಒಳ್ಳೆಯದು. ಹೈ ಪ್ರೋಟೀನ್, ಅಂದರೆ ಅದರಲ್ಲಿ ಜಾಸ್ತಿ ಪ್ರೋಟೀನ್ ಇರೋದ್ರಿಂದಾಗಿ ತುಂಬ ಒಳ್ಳೆಯದಾಗುತ್ತೆ. ಹಾಗಾಗಿ ನೀವು ಮೊಳಕೆ ಕಟ್ಟಿ ಕೂಡ ಹಾಕ್ಕೊಳ್ಳಿ. ಅಥವಾ ನೋಡಿ, ನಾನು ನೆಕ್ಸ್ಟ್ ಟೈಮ್ ನಿಮಗೆ ಮೊಳಕೆ ಕಟ್ಟಿನೇ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಬನ್ನಿ ಮಾಡೋಣ. ತಯಾರಾಗಿದೆ, ತುಂಬ ಚೆನ್ನಾಗಿ ಬಂದಿದೆ, ಹಾಗೆ ತಿನ್ನಲಿಕ್ಕೆ ಬೋರ್ ಆಗೋದಿಲ್ಲ. ಇದ್ರ ಜೊತೆ ನೀವು ಕಾಬು ಚನ ಅಂಥೇಳಿ ಬಿಳಿ ಕಡಲೆ ಬರುತ್ತಲ್ಲ, ಅದನ್ನು ಕೂಡ ಮಾಡ್ಕೊಂಡು ತಿನ್ಬೋದು. ಹಾಗೆ ಈ ಕಡಲೆ ಹೆಲ್ತಿಗೆ ತುಂಬ ಒಳ್ಳೆಯದು. ಹಾಗೆ ಇದು ವೆಯ್ಟ್ ಲಾಸ್ ಮಾಡೋರು ಇದನ್ನು ನೀವು ಯಾವ ಹೊತ್ತಿಗಾದರೂ ಒಂದು ಹೊತ್ತು ತಗೊಳ್ಬೋದು, ತಿನ್ಲಿಕ್ಕೆ ಬೋರ್ ಆಗೋದಿಲ್ಲ. ಹಾಗಾಗಿ ನಿಮಗೆ ಈ ಥರ ರೆಸಿಪಿಗಳು ನಾನು ಮುಂದೆ ತರ್ತಾ ಇರಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೆ ಇದು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಹೆಲ್ದಿ ಫುಡ್ ವಿತ್ ಗೀತಾಂಜಲಿ.